ಎಲ್ಲರಿಗೂ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾವು 3ನೇ ತರಗತಿ ಪ್ರಥಮ ಭಾಷೆ ಕನ್ನಡ ಪಾಠ 8 ಸಂಕ್ರಾಂತಿ ಈ ಪದ್ಯದ ಪ್ರಶ್ನೋತ್ತರಗಳನ್ನು ನೋಡೋಣ. ಪದಗಳ ಅರ್ಥ: ಬೀರು ಹಂಚು, ವಿತರಿಸು, ಕಂತೆ ಕಟ್ಟು, ಕೇರಿ ಓಣಿ, ಕಿಚ್ಚು ಬೆಂಕಿ, ಜೋಡಿ ಜೊತೆ. ಮುಂದಿನ ಭಾಗ: ಒಂದು ವಾಕ್ಯದಲ್ಲಿ ಉತ್ತರಿಸು. ತಂಗಿಯು ಯಾವ ಲಂಗ ಹಾಕಿಕೊಂಡಿದ್ದಳು? ಉತ್ತರ: ತಂಗಿಯು ಜರಿಯಿಂದ ಕೂಡಿದ ಮಡಿಕೆ ಮುರಿಯದ ಲಂಗ ಹಾಕಿಕೊಂಡಿದ್ದಳು. ಎರಡನೆಯ ಪ್ರಶ್ನೆ: ಗೆಳತಿಯರ ಜೊತೆ ತಂಗಿ ಕೇರಿಗೆ ಹೊರಟಿದ್ದು ಏಕೆ? ಉತ್ತರ: ಗೆಳತಿಯ ಜೊತೆ ತಂಗಿ ಎಳ್ಳು, ಕಬ್ಬು, ಸಕ್ಕರೆ, ಅಚ್ಚು, ಬಾಳೆಹಣ್ಣು, ಬೆಲ್ಲ ಹಂಚಲು ಕೇರಿಗೆ ಹೊರಟಿದ್ದಳು. ಮೂರನೆಯ ಪ್ರಶ್ನೆ: ಅಪ್ಪ ದನಕರುಗಳಿಗೆ ಏನು ಕೊಟ್ಟರು? ಉತ್ತರ: ಅಪ್ಪ ದನಕರುಗಳಿಗೆ ಅಕ್ಕಿ, ಬೆಲ್ಲ, ಹಣ್ಣು ಕೊಟ್ಟರು. ನಾಲ್ಕನೆಯ ಪ್ರಶ್ನೆ: ಮಕ್ಕಳನ್ನು ಹಸೆಯಲ್ಲಿ ಕೂರಿಸಿ ಏನು ಮಾಡುವರು? ಉತ್ತರ: ಮಕ್ಕಳನ್ನು ಹಸೆಯಲ್ಲಿ ಕೂರಿಸಿ ಎಳ್ಳು, ಏಲಕ್ಕಿ, ಅಚ್ಚುಗಳನ್ನು ತಲೆಯ ಮೇಲೆ ಸುರಿಯುತ್ತಾರೆ. ಐದನೆಯ ಪ್ರಶ್ನೆ: ಸಂಕ್ರಾಂತಿ ಪದ್ಯವನ್ನು ಬರೆದ ಕವಿಯ ಹೆಸರೇನು? ಉತ್ತರ: ಸಂಕ್ರಾಂತಿ ಪದ್ಯವನ್ನು ಬರೆದ ಕವಿ H.S. ವೆಂಕಟೇಶ ಮೂರ್ತಿ. ಮುಂದಿನ ಭಾಗ: ಆ ಪಟ್ಟಿಯಲ್ಲಿರುವ ವಾಕ್ಯಗಳನ್ನು ಬಾ ಪಟ್ಟಿಯಲ್ಲಿರುವ ವಾಕ್ಯಗಳೊಂದಿಗೆ ಹೊಂದಿಸಿ ಬರೆ. ಗರಿಮುರಿ ಜರತಾರಿ ಲಂಗ ಹಾಕಿಕೊಂಡು, ಬೀರೋಕಂತ ಹೊರಟಿದ್ದಾಳೆ ತಂಗಿ ಕೇರಿಗೆಲ್ಲ, ರಂಗೇನಲ್ಲಿ ರಂಗಿನ ಗೊಂಬೆ ಕಣ್ಣ ಮುಂದೆ ನೋಡಿ, ಕಿಚ್ಚನು ಹಾಯಿಸಿ ಕೊಡುವರು ಅಪ್ಪ ಅಕ್ಕಿ ಬೆಲ್ಲ ಹಣ್ಣು, ಸುರಿಯುವಾಗ ಅಮ್ಮ ಅಜ್ಜಿ ಮಕ್ಕಳಿಗಚ್ಚು ಮೆಚ್ಚು. ಮುಂದಿನ ಭಾಗ: ಸಾಮರ್ಥ್ಯಾಧಾರಿತ ಅಭ್ಯಾಸ. ಪಠ್ಯವನ್ನು ಆಧರಿಸಿ ಈ ಘಟನೆಗಳನ್ನು ಅನುಕ್ರಮವಾಗಿ ಗುರುತಿಸಿ ಬರೆ. ಮೊದಲನೆಯ ವಾಕ್ಯ: ಮಕ್ಕಳನ್ನು ಹಸೆಯಲ್ಲಿ ಕೂರಿಸಿ ಎಳ್ಳು, ಏಲಕ್ಕಿ, ಅಚ್ಚುಗಳನ್ನು ಅಮ್ಮ ಅಜ್ಜಿ ಸುರಿಯುವರು. ಎರಡನೆಯ ವಾಕ್ಯ: ಪುಟಾಣಿ ತಂಗಿ ತನ್ನ ಗೆಳತಿ ಜೊತೆ ಎಳ್ಳು ಬೆಲ್ಲ ಬೀರಲು ಹೊರಟಳು. ಮೂರನೆಯ ವಾಕ್ಯ: ತಂಗಿಯು ಗರಿಮುರಿ ಜರತಾರಿ ಲಂಗ ಹಾಕಿಕೊಂಡಳು. ನಾಲ್ಕನೆಯ ವಾಕ್ಯ: ಎತ್ತು ಹಸು ಕರುಗಳನ್ನು ಕೊಂಬು ಹೆರೆದು ಬಣ್ಣವ ಬಳಿದು ಶೃಂಗಾರ ಮಾಡಿದರು. ಇದನ್ನೀಗ ನಾವು ಅನುಕ್ರಮವಾಗಿ, ಅಂದರೆ ಒಂದು ಆದ ನಂತರ ಇನ್ನೊಂದನ್ನು ಸರಿಯಾದ ರೀತಿಯಲ್ಲಿ ಜೋಡಿಸಿ ಬರೀಬೇಕು. ಮೊದಲನೆಯ ವಾಕ್ಯ: ತಂಗಿಯು ಗರಿಮುರಿ ಜರತಾರಿ ಲಂಗ ಹಾಕಿಕೊಂಡಳು. ಎರಡನೇ ವಾಕ್ಯ: ಪುಟಾಣಿ ತಂಗಿ ತನ್ನ ಗೆಳತಿ ಜೊತೆ ಎಳ್ಳು ಬೆಲ್ಲ ಬೀರಲು ಹೊರಟಳು. ಮೂರನೆಯ ವಾಕ್ಯ: ಎತ್ತು ಹಸು ಕರುಗಳನ್ನು ಕೊಂಬು ಹೆರೆದು ಬಣ್ಣವ ಬಳಿದು ಶೃಂಗಾರ ಮಾಡಿದರು. ನಾಲ್ಕನೆಯ ವಾಕ್ಯ: ಮಕ್ಕಳನ್ನು ಹಸೆಯಲ್ಲಿ ಕೂರಿಸಿ ಎಳ್ಳು, ಏಲಕ್ಕಿ, ಅಚ್ಚುಗಳನ್ನು ಅಮ್ಮ ಅಜ್ಜಿ ಸುರಿಯುವರು. ಮುಂದಿನ ಭಾಗ: ನಿಮ್ಮ ಮನೆಯಲ್ಲಿ ನೀನು ಬೆಳಗ್ಗೆ ಎದ್ದ ನಂತರ ಶಾಲೆಗೆ ಹೋಗುವವರೆಗಿನ 4 ಘಟನೆಗಳನ್ನು ನೆನಪಿಸಿಕೊಂಡು ಅನುಕ್ರಮವಾಗಿ ಬರೆ. ಅಂದರೆ ಬೆಳಗ್ಗೆ ಎದ್ದಲ್ಲಿಂದ ಶಾಲೆಗೆ ಹೋಗುವವರೆಗೆ ಮಾಡುವಂತಹ 4 ಘಟನೆಗಳನ್ನು ಇಲ್ಲಿ ಬರಿಬೇಕು. ಮೊದಲನೆಯ ವಾಕ್ಯ: ಬೆಳಗ್ಗೆ ಎದ್ದು ಹಲ್ಲನ್ನು ಉಜ್ಜುತ್ತೇನೆ, ಸ್ನಾನ ಮಾಡಿ ದೇವರಿಗೆ ಭಕ್ತಿಯಿಂದ ನಮಿಸುತ್ತೇನೆ.
ಶಾಲೆಯ ಅಂದಿನ ವೇಳಾಪಟ್ಟಿಯಂತೆ ಪುಸ್ತಕಗಳನ್ನು ಜೋಡಿಸಿಕೊಳ್ಳುತ್ತೇನೆ. ಬೆಳಗಿನ ಉಪಹಾರವನ್ನು ಮುಗಿಸುತ್ತೇನೆ. ಸಮವಸ್ತ್ರ ಧರಿಸಿ ಶಾಲೆಗೆ ಹೊರಡುತ್ತೇನೆ. ಮುಂದಿನ ಭಾಗ ಭಾಷಾಭ್ಯಾಸ. ಈ ವಾಕ್ಯಗಳನ್ನು ಆವರಣದಲ್ಲಿ ಕೊಟ್ಟಿರುವ ಸೂಚನೆಗಳಿಗೆ ಅನುಸಾರವಾಗಿ ಬರೆಯಿರಿ. ಮೊದಲನೆಯ ವಾಕ್ಯ, ಹುಡುಗಿಯು ತರಕಾರಿಯನ್ನು ತಂದಳು. ಇದನ್ನು ಪುಲ್ಲಿಂಗ ರೂಪದಲ್ಲಿ ಬರೆಯಿರಿ, ಅಂದರೆ ಲಿಂಗವನ್ನು ಬದಲಾವಣೆ ಮಾಡಬೇಕು. ಹುಡುಗನು ತರಕಾರಿಯನ್ನು ತಂದನು. ಎರಡನೆಯ ವಾಕ್ಯ, ರಾಜು ಗಾಡಿಯನ್ನು ಎಳೆದನು. ರಾಜು ಎಂಬ ಪದದ ಬದಲಿಗೆ ಎತ್ತು ಎಂಬ ಪದ ಬಳಸಿ ವಾಕ್ಯ ರಚಿಸಿ. ಅಂದರೆ ಇಲ್ಲಿ ರಾಜು ಪದದ ಬದಲಿಗೆ ಎತ್ತು ಎಂಬ ಪದವನ್ನು ಬಳಸಬೇಕು. ಎತ್ತು ಗಾಡಿಯನ್ನು ಎಳೆಯಿತು. ಮೂರನೇ ವಾಕ್ಯ, ಅಣ್ಣ ತಮ್ಮಂದಿರು ಸ್ನೇಹಿತರಂತೆ ಇದ್ದರು. ಇದನ್ನು ಸ್ತ್ರೀಲಿಂಗ ರೂಪದಲ್ಲಿ ಬರೆಯಿರಿ. ಅಂದರೆ ಇಲ್ಲಿ ಅಣ್ಣ ತಮ್ಮ ಇದರ ಸ್ತ್ರೀಲಿಂಗ ರೂಪವನ್ನು ಬರೆಯಬೇಕು. ಅಕ್ಕ ತಂಗಿಯರು ಸ್ನೇಹಿತೆಯರಂತೆ ಇದ್ದರು. ಮುಂದಿನ ಭಾಗ, ಕೆಳಗೆ ಕೊಟ್ಟಿರುವ ಪದಗಳನ್ನು ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕ ಲಿಂಗಗಳಾಗಿ ವಿಂಗಡಿಸಿ ಬರೆ. ಕೊಟ್ಟಿರುವ ಪದಗಳು ಪುಸ್ತಕ, ರಾಣಿ, ತಮ್ಮ, ಮೇಜು, ಗೋಡೆ, ರಾಜ, ತಂಗಿ, ಅಕ್ಕ, ತಮ್ಮ, ಶಾಲೆ, ಅಣ್ಣ, ತಂಗಿ, ತಂದೆ, ತಾಯಿ, ಸಹೋದರಿ, ಗೆಳೆಯ, ಕುರ್ಚಿ, ಗೆಳತಿ. ಇಲ್ಲಿಗ ಪುಲ್ಲಿಂಗ ತಮ್ಮ, ರಾಜ, ಅಣ್ಣ, ತಂದೆ, ಗೆಳೆಯ. ಸ್ತ್ರೀಲಿಂಗ ರಾಣಿ, ತಂಗಿ, ಅಕ್ಕ, ತಾಯಿ, ಸಹೋದರಿ, ಗೆಳತಿ. ನಪುಂಸಕಲಿಂಗಗಳು ಪುಸ್ತಕ, ಮೇಜು, ಗೋಡೆ, ಶಾಲೆ, ಕುರ್ಚಿ. ಮುಂದಿನ ಭಾಗ ಭಾಷಾ ಚಟುವಟಿಕೆ. ಸಂಕ್ರಾಂತಿ ಪದ್ಯದಲ್ಲಿ ಬರುವ ಪ್ರಾಸಪದಗಳನ್ನು ಆರಿಸಿ ಬರೆ. ಪ್ರಾಸಪದಗಳು ಬಂತು, ತಂತು, ಹಾಕಿಕೊಂಡು, ಮಾಡಿಕೊಂಡು, ಬೆಲ್ಲ, ಕೇರಿಗೆಲ್ಲ, ಜೋಡಿ, ನೋಡಿ, ಹಬ್ಬ, ಕಬ್ಬ, ಅಚ್ಚು, ಮೆಚ್ಚು, ಕೊಂಬನು, ಕಿಚ್ಚನು. ಧನ್ಯವಾದಗಳು. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಚಾನಲನ್ನು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿ.